ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಜ್ಞಾನಿ ಭಕ್ತ ತುಂಬ ದುರ್ಲಭ. ಮನಸ್ಸಿನ ಬೇರೆ ಬೇರೆ ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕಾಗಿ ಬೇರೆ ಬೇರೆ ದೇವತೆಗಳ ಭಕ್ತರಾಗಿದ್ದರೂ ನನ್ನನ್ನು ಜ್ಞಾನಕ್ಕಾಗಿ ಅರಸುವವರು ಬಹಳ ದುರ್ಲಭ ಅನ್ನೋದನ್ನು ಹೇಳಿದ. ಮುಂದೆ 21ನೇ ಶ್ಲೋಕದಲ್ಲಿ ಅದನ್ನೇ ವಿವರಿಸ್ತಾನೆ ಶ್ರೀಕೃಷ್ಣ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಪದವಿಭಾಗ. ಯಹ ಯಹ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಂ ಏವ ವಿದಧಾಮಿ ಅಹಂ. ಯಹ ಯಹ ಯಾವ ಯಾವ ಭಕ್ತರು, ಯಾಂ ಯಾಂ ತನು ಯಾವ ಯಾವ ವಿಗ್ರಹವನ್ನು ಅಂದರೆ ದೇವತೆಯನ್ನು, ಯಾವ ಭಕ್ತನು ಯಾವ ಯಾವ ದೇವತೆಯನ್ನು ಶ್ರದ್ಧೆಯ ಆಸ್ತಿಕ್ಯ ಬುದ್ಧಿಯಿಂದ ಅರ್ಚಿತುಂ ಇಚ್ಛತಿ ಆರಾಧನೆ ಮಾಡಲು ಬಯಸ್ತಾನೋ ತಸ್ಯ ತಸ್ಯ ಅವನವನಿಗೆ ಅಚಲಾಂ ತಾಮೇವ ಶ್ರದ್ಧಾಂ ನಿಶ್ಚಲವಾದ ಆ ಶ್ರದ್ಧೆಯನ್ನು ಅಹಂ ವಿದಧಾಮಿ ಬೆಳೆಸ್ತೇನೆ. ಯಾವ ಯಾವ ಭಕ್ತರು ತಮ್ಮ ಅಪೇಕ್ಷೆಯ ಈಡೇರುವುದಕ್ಕಾಗಿ ಯಾವ ಯಾವ ದೇವತೆಗಳನ್ನು, ಬ್ರಹ್ಮನನ್ನೋ ರುದ್ರನನ್ನೋ ಪಾರ್ವತಿಯನ್ನೋ ಇನ್ನೊಬ್ಬರನ್ನೋ ಗಣಪತಿಯನ್ನೋ ಭಜಿಸ್ತಾರೋ ಅವರಿಗೆ ಅವರ ಅಪೇಕ್ಷೆಯನ್ನು ಕೊಡುವ ಮೂಲಕ ಆ ಶ್ರದ್ಧೆಯನ್ನೇ ಮುಂದುವರೆಸ್ತೇನೆ. ಅವನು ಶಿವಭಕ್ತನಾದರೆ ಶಿವನ ಭಕ್ತಿಯನ್ನೇ ಮುಂದುವರಿಯುವಂತೆ ನಾನು ಮಾಡ್ತೇನೆ. ಹೀಗೆ ಆ ಭಕ್ತ ತನ್ನ ಕಾಮನೆಗಾಗಿ ಯಾವ ಯಾವ ದೇವತೆಯ ಸ್ವರೂಪವನ್ನು ಆರಾಧಿಸಲು ಬಯಸ್ತಾನೋ ಅವನಿಗೆ ಅದರಲ್ಲೇ ಶ್ರದ್ಧೆಯು ಬೆಳೆಯುವಂತೆ ನಾನು ಮಾಡುತ್ತೇನೆ. ಮಾಡಿ ಮುಂದೆ ಮುಂದೆ ಏನು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿ ತ್ರೈವಿದ್ಯರು ಅಂತ ಒಂದು ಗುಂಪಿದೆ. ಅವರು ಇತರ ದೇವತೆಗಳನ್ನು ಆರಾಧಿಸಿ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿ ಕೊನೆಗೆ ದೇವರಲ್ಲಿ ಬಂದು ಅವನ ಅನುಗ್ರಹದಿಂದ ಶಾಶ್ವತವಾದ ಸ್ಥಿತಿಯನ್ನು ಪಡೀತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಬೇರೆ ಬೇರೆ ದೇವತೆಗಳನ್ನು ಆರಾಧಿಸಿ ತನ್ನ ಅಭೀಷ್ಟವನ್ನು ಪೂರೈಸುವವರು ಅನೇಕರಿಗೆ ಆ ಶ್ರದ್ಧೆಯನ್ನೇ ಬೆಳೆಸಿ ನಾನು ಕರೆಸಿಕೊಳ್ತೇನೆ. ಆದರೆ ಕೆಲವರು ಮಾತ್ರ ಆ ದೇವತೆಗಳಿಂದಲೇ ಕಾಮನೆಗಳನ್ನು ಪೂರೈಸಿಕೊಳ್ತಾ ನನ್ನ ಗೊಡವೆಗೇ ಬರದೆ ಈ ಸಂಸಾರದಲ್ಲಿ ಆವೃತ್ತಿಯನ್ನು ಹೊಂದುತ್ತಾ ಇರುತ್ತಾರೆ ಅಂತ. ಈ ಎರಡು ಆರಾಧಕರು, ಎರಡು ವಿರಧದ ಸಾಧಕರು, ಅವರ ನಿರೂಪಣೆಯ ದೃಷ್ಟಿಯಿಂದ ಶ್ರೀಕೃಷ್ಣ ಅವರವರಿಗೆ ಆಯಾ ದೇವತೆಗಳಲ್ಲಿ ಶ್ರದ್ಧೆ ಬೆಳೆಯುವ ಕೆಲಸವನ್ನು ನಾನು ಮಾಡಿಸ್ತೇನೆ ಅಂತ ಆರಂಭದಲ್ಲಿ ಉಪೋದ್ಘಾತ ರೂಪದಿಂದ ಹೇಳಿದ್ದಾನೆ ಶ್ರೀಕೃಷ್ಣ. ಶ್ಲೋಕ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಶ್ರೀಕೃಷ್ಣ ಹೇಳಿದಂತೆ ನಾವಿವತ್ತು ಸಮಾಜದಲ್ಲಿ ನೋಡ್ತೀವಿ. ಎಲ್ಲರೂ ಒಬ್ಬನೇ ದೇವತೆಯ ಭಕ್ತನಾಗಬೇಕಾಗಿಲ್ಲ. ಕೆಲವರಿಗೆ ಗಣಪತಿಯನ್ನು ಕಂಡರೆ ಇಷ್ಟ, ಕೆಲವರಿಗೆ ದುರ್ಗೆಯನ್ನು ಕಂಡರೆ ಇಷ್ಟ, ಕೆಲವರಿಗೆ ಶಿವ ಬಿಟ್ಟರೆ ಮತ್ತೊಂದು ದೇವರಿಲ್ಲ, ಮತ್ತು ಕೆಲವರಿಗೆ ವಿಷ್ಣು, ಕೃಷ್ಣ, ರಾಮ ಇವರ ಮೇಲೆ ಗೌರವ, ಪ್ರೀತಿ, ಭಕ್ತಿ ಜಾಸ್ತಿ. ಹೀಗೆ
ಶ್ರೀಕೃಷ್ಣ ಹೇಳ್ತಾನೆ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಆಯಾಯ ದೇವತೆಗಳಲ್ಲಿ ಶ್ರದ್ಧೆಯನ್ನು ಬೆಳೆಸುವವನು ನಾನೇ ಅವರ ಒಳಗಡೆ ಇದ್ದು. ಮುಂದಿನ ಶ್ಲೋಕ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಪದವಿಭಾಗ. ಸಹ ತಯಾ ಶ್ರದ್ಧಯಾ ಯುಕ್ತಃ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯಾ ಏವ ವಿಹಿತಾನ್ ಹಿ ತಾನ್. ಸಹ ಇತರ ದೇವತೆಯ ಭಕ್ತನು ತಯಾ ಶ್ರದ್ಧೆಯ ಯುಕ್ತಃ ಆ ದೇವತೆಯ ಆರಾಧನೆಯನ್ನು ಮಾಡ್ತಾ ಶ್ರದ್ಧೆಯನ್ನು, ನಾನು ಕೊಟ್ಟ ಶ್ರದ್ಧೆಯನ್ನು ಅಳವಡಿಸಿಕೊಂಡು ಆ ದೇವತೆಯ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡವನಾಗಿ ತಸ್ಯ ಆರಾಧನಮೀಹತೆ ಆ ದೇವತೆಯ ಆರಾಧನೆಯನ್ನು ಮಾಡ್ತಾನೆ. ಅವನಿಗೆ ಯಾವ ದೇವತೆಯ ಆರಾಧನೆ ಮಾಡಬೇಕು ಅಂತ ಅವನ ಯೋಗ್ಯತೆ ಇದೆಯೋ ಅದಕ್ಕೆ ಸರಿಯಾಗಿ ಶ್ರದ್ಧೆಯನ್ನು ನಾನು ಕೊಟ್ಟಿದ್ದೇನೆ. ಆ ಶ್ರದ್ಧೆಯಿಂದ ಅವನು ಆ ದೇವತೆಯ ಆರಾಧನೆಯನ್ನು ಮಾಡ್ತಾನೆ. ಆರಾಧನೆಯನ್ನು ಮಾಡಿ ತತಃ ಕಾಮಾನ್ ಲಭತೆ ಆ ದೇವತೆಯಿಂದ ಅವನ ಅಭೀಷ್ಟವನ್ನು ಪಡೀತಾನೆ. ನನಗೆ ಕಷ್ಟ ಇದೆ, ಪರಿಹಾರ ಆಗಬೇಕು ಅಂತ ಈಶ್ವರನ ಆರಾಧನೆಯನ್ನು ಮಾಡ್ತಾನೆ. ಅವನ ಆರಾಧನೆಯಿಂದ ಅವನ ಕಷ್ಟ ಪರಿಹಾರ ಆಗುತ್ತೆ. ನನಗೆ ಐಶ್ವರ್ಯ ಬೇಕು ಅನ್ನೋ ಕಾಮನೆಯಿಂದ ದುರ್ಗೆಯ ಆರಾಧನೆಯನ್ನು ಮಾಡ್ತಾನೆ. ದುರ್ಗೆಯಿಂದ ಆ ಫಲವನ್ನು ಪಡೀತಾನೆ. ಹೀಗೆ ತತಃ ಕಾಮಾನ್ ಲಭತೆ ನಾನು ಕೊಟ್ಟ ಶ್ರದ್ಧೆಯಿಂದ ಆಯಾಯ ದೇವತೆಗಳನ್ನು ಆರಾಧಿಸಿ ಅವನ ಕಾಮನೆಗಳನ್ನು, ಕಾಮಾನ್ ಅಂದರೆ ಅವನ ಅಭೀಷ್ಟಗಳನ್ನು ಲಭತೆ ಹೊಂದ್ತಾನೆ. ಕೃಷ್ಣ ಹೇಳ್ತಾನೆ, ಆದರೆ ಒಂದು ಮಾತನ್ನು ಇಲ್ಲಿ ತಿಳ್ಕೊಳ್ಳಿ, ಮಯೈವ ವಿಹಿತಾನ್ ತಾನ್ ಕಾಮಾನ್ ಲಭತೆ. ಆ ಕಾಮನೆಗಳು, ಅವನ ಅಭೀಷ್ಟಗಳು ಅವನಿಗೆ ಪೂರೈಸ್ತಲ್ಲ, ಆ ಅಭೀಷ್ಟವನ್ನು ಪೂರೈಸಿದ್ದು ಆಯಾಯ ದೇವತೆಗಳ ಒಳಗಡೆ ಇದ್ದ ನಾನೇ. ದುರ್ಗೆಯನ್ನು ಆರಾಧನೆ ಮಾಡಿ ಅವನ ಬೇಕಾದ ಇಷ್ಟಾರ್ಥವನ್ನು ಪಡೆದುಕೊಂಡ. ದುರ್ಗಾದೇವಿ ಕೊಟ್ಲು ಅಂತ ಅಂದ್ಕೊಳ್ತಾನೆ, ಆದರೆ ದುರ್ಗೆಯ ಒಳಗಡೆ ಇದ್ದು ಕೊಟ್ಟಿದ್ದು ನಾನೇ. ಯಾವುದೇ ದೇವತೆಯನ್ನು ಆರಾಧನೆ ಮಾಡಿ ಆ ದೇವರ ಒಳಗಡೆ ನಿಂತು ಅವರ ಅಭೀಷ್ಟವನ್ನು ಪೂರೈಸುವ ಹೆದ್ದೈವ ಅದು ನಾನೇ. ಅವನಿಗೆ ಆ ಶ್ರದ್ಧೆಯನ್ನು ಮೂಡಿಸಿದವನೂ ನಾನೇ. ಅವನ ಆರಾಧನೆ ಮಾಡಿದ ಮೇಲೆ ಆ ದೇವತೆಯಿಂದ ಬರುವ ಫಲವನ್ನು ಆ ದೇವತೆಯ ಒಳಗಡೆ ಇದ್ದು ಕೊಡುವವನು ನಾನೇ. ಆದರೆ ನಾನು ಕೊಟ್ಟೆ ಅಂತ ಅಂದ್ಕೊಳ್ಳೋದಿಲ್ಲ. ನನಗೆ ಕೃಷ್ಣ ಕೊಟ್ಟಿದ್ದಲ್ಲ, ದುರ್ಗೆ ಕೊಟ್ಟಿದ್ದು, ರುದ್ರ ಕೊಟ್ಟಿದ್ದು, ಸುಬ್ರಹ್ಮಣ್ಯ ಕೊಟ್ಟಿದ್ದು ಅಂತ ಅವನು ತಪ್ಪು ತಿಳ್ಕೊಳ್ತಾನೆ. ಇದು ಅವರವರ ಯೋಗ್ಯತೆ ಅಂದ ಶ್ರೀಕೃಷ್ಣ. ಮತ್ತೊಮ್ಮೆ ಶ್ಲೋಕ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಕೊನೆಯ ಮಾತು ತುಂಬ ಮುಖ್ಯ. ನನ್ನಿಂದಲೇ ಕೊಡಲ್ಪಟ್ಟ ಅಭೀಷ್ಟವನ್ನು ಆಯಾಯ ಇಷ್ಟದೇವತೆಗಳ ಮೂಲಕ ಆತ ಪಡೀತಾನೆ. ಆದರೆ ಪಡೆಯುವಾಗ ಆ ದೇವತೆ ಕೊಟ್ಟ ಅಂತ ಅಂದ್ಕೊಳ್ತಾನೆ ಹೊರತು ಅದರ ಒಳಗೆ ನಾನು ಕೊಟ್ಟೆ ಅಂತ ಅವನು ಅಂದ್ಕೊಳ್ಳೋದಿಲ್ಲ. ಮುಂದಿನ ಶ್ಲೋಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಪದವಿಭಾಗ. ಅಂತವತ್ ತು ಫಲಂ ತೇಷಾಂ ತತ್ ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜಃ
ಯಾಂತಿ ಮದ್ಭಕ್ತಾ ಯಾಂತಿ ಮಾಂ ಅಪಿ. ಎಲ್ಲ ದೇವತೆಗಳ ಒಳಗಡೆ ಇದ್ದು ಫಲ ಕೊಡುವವನು ನಾನಾದರೂ ಅವನು ಆ ದೇವತೆ ಫಲ ಕೊಟ್ಟ ಅಂತ ಶ್ರದ್ಧೆಯನ್ನು ಇಟ್ಟುಕೊಂಡಿರೋದರಿಂದ ಕೃಷ್ಣ ಹೇಳ್ತಾನೆ, ತೇಷಾಂ ಅಲ್ಪಮೇಧಸಾಂ ಅಂತವತ್ತು ಫಲಂ ಭವತಿ. ಆ ಅಲ್ಪಜ್ಞಾನಿಗಳಾದ ಅವರಿಗೆ ಸಿಗುವ ಫಲ ಅಂತವತ್. ಅದಕ್ಕೊಂದು ಸಮಯದ ನಿರ್ಬಂಧ ಇದೆ. ಆ ದೇವತೆಯ ಆರಾಧನೆಯಿಂದ ಅವನು ಫಲವನ್ನು ಪಡೆದರೆ ಆ ಫಲ, ಅವನು ಪಡೆದ ಫಲ ಅದಕ್ಕೊಂದು ಕೊನೆ ಅಂತ ಇದೆ. ಒಂದಲ್ಲ ಒಂದು ದಿವಸ ಆ ಫಲ ಇಲ್ಲ ಅಂತ ಆಗೋದೆ. ಹೀಗೆ ಇತರ ದೇವತೆಗಳ ಆರಾಧನೆಯಿಂದ ಅವರ ಒಳಗಡೆದ್ದು ನಾನು ಕೊಟ್ಟ ಫಲ ಏನಿದೆಯೋ ಅದು ಎಷ್ಟಾದರೂ ಅದಕ್ಕೊಂದು ಕಾಲದ ಮಿತಿ ಇದೆ, ಅದು ನಶ್ವರ. ಅಂತವತ್ತು ಫಲಂ ತೇಷಾಂ ತತ್ ಫಲಂ ಭವತಿ ಅಲ್ಪಮೇಧಸ. ಯಾಕೆ ಅಂದರೆ ಆ ದೇವತೆ ಒಳಗಡೆ ಇದ್ದು ನಾನು ಕೊಟ್ಟರೆ, ನಾನು ಕೊಟ್ಟಿದ್ದೇನೆ ಅನ್ನೋದನ್ನು ಮರೆತು ಆ ದೇವತೆ ಕೊಟ್ಟ ಅಂತ ಅಂದ್ಕೊಂಡಿದ್ದರಿಂದ ಅವನಿಗೆ ಅವರಿಂದ ಸಿಗುವ ಫಲ ಅದು ಅಲ್ಪ ಫಲ. ತತ್ ಭವತಿ ಅಲ್ಪಮೇಧಸಾಂ. ಮೇಧ ಅಂದರೆ ಪ್ರಜ್ಞಾ, ಜ್ಞಾನ. ಅಲ್ಪಮೇಧಸ್ಸು ಅಂದರೆ ಅಲ್ಪಜ್ಞಾನಿಗಳು. ಅವರಿಗೆ ಅಲ್ಪಜ್ಞಾನಿಗಳಾದ್ದರಿಂದ ಆ ದೇವತೆಗಳ ಒಳಗಡೆ ಇದ್ದ ಫಲವನ್ನು ನಾನು ಕೊಟ್ಟರೂ ಕೂಡ ಆ ಫಲ ನಶ್ವರವಾಗಿರುತ್ತದೆ. ಪರಿಣಾಮವಾಗಿ ದೇವಾನ್ ದೇವಯಜೋ ಯಾಂತಿ. ದೇವಯಜಃ, ಇತರ ದೇವತೆಗಳನ್ನು, ಯಜಃ ಅಂದರೆ ಯಜನ ಮಾಡುವವರು, ಪೂಜೆ ಮಾಡುವವರು. ದೇವಾನ್ ಯಾಂತಿ, ಅವರ ಬಳಿಗೆ ಹೋಗ್ತಾರೆ. ಈಶ್ವರನನ್ನು ಆರಾಧಿಸುವವ ಈಶನ ಸ್ಥಾನಕ್ಕೆ, ದುರ್ಗೆಯನ್ನು ಆರಾಧಿಸುವವ ದುರ್ಗೆಯ ಸ್ಥಾನಕ್ಕೆ ಹೋಗ್ತಾನೆ. ಹೀಗೆ ದೇವಾನ್ ದೇವಯಜೋ ಯಾಂತಿ. ದೇವತೆಗಳನ್ನು, ನನ್ನನ್ನು ಬಿಟ್ಟು ಇತರ ದೇವತೆಗಳನ್ನು ಆರಾಧಿಸುವವರು ಆಯಾಯ ದೇವತಾ ಲೋಕಗಳಿಗೆ ಹೋಗ್ತಾರೆ. ದೇವತೆಗಳಿಗೆ ಆ ಲೋಕ ನಶ್ವರ. ಅವರನ್ನು ಸಂತೋಷಪಡಿಸಿ ಅವರ ಲೋಕಕ್ಕೆ ಹೋದ ಭಕ್ತ ಅವನಿಗೆ ಶಾಶ್ವತವಾದ ಫಲ ಸಿಗಲಿಕ್ಕೆ ಸಾಧ್ಯನೋ? ಆದ್ದರಿಂದ ದೇವತೆಗಳ ಆರಾಧನೆಯಿಂದ ಅವನಿಗೆ ಸಿಗೋದು ದೇವಲೋಕ. ದೇವಾನ್ ದೇವಯಜೋ ಯಾಂತಿ. ಆದರೆ ಮದ್ಭಕ್ತಾ ಯಾಂತಿ ಮಾಮಪಿ. ನನ್ನ ಭಕ್ತರು ಮಾತ್ರ ನನ್ನನ್ನು ಹೊಂದುತ್ತಾರೆ. ಅಂದರೆ ಕೃಷ್ಣನನ್ನು ನೀವು ಹೊಂದಬೇಕಾದರೆ ಇತರ ದೇವತೆಗಳ ಭಕ್ತಿಯನ್ನು ಮಾಡಿದ ಕೂಡಲೇ ಕೃಷ್ಣ ನಿಮಗೆ ಫಲ ಕೊಟ್ಟರೂ ಕೂಡ ಕೃಷ್ಣನ ಬಳಿಗೆ ನೀವು ಹೋಗೋದಿಲ್ಲ. ನನ್ನ ಭಕ್ತರು ಯಾರಿದ್ದಾರೋ ಇತರ ದೇವತೆಗಳನ್ನು ಬಿಟ್ಟು ಅಥವಾ ಅವರನ್ನು ಆರಾಧಿಸಿ ಜೊತೆಗೆ ನನ್ನನ್ನು ಸರ್ವೋತ್ತಮ ಅಂತ ತಿಳಿದವರು, ಅವರು ನನ್ನ ಬಳಿಗೆ ಬರ್ತಾರೆ ಹೊರತು ನನ್ನನ್ನು ಮರೆತು ಇತರ ದೇವತೆಗಳನ್ನೇ ಆರಾಧಿಸುವ ಜನ ಆ ದೇವತೆಗಳ ನಶ್ವರ ಲೋಕಕ್ಕೆ ಹೋಗ್ತಾರೆ ಹೊರತು ನನ್ನ ಬಳಿ ಬರೋದಿಲ್ಲ. ನನ್ನ ಬಳಿ ಬಂದವರಿಗೆ ಶಾಶ್ವತವಾದ ಫಲ. ಇದು ಇತರ ದೇವತೆಗಳ ಆರಾಧನೆಗೂ ನನ್ನ ಆರಾಧನೆಗೂ ಇರುವ ಅಂತರ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಲ್ಲಿಗೆ ಕೃಷ್ಣ ಭಕ್ತರಾಗಬೇಕು, ಇತರ ದೇವತೆಗಳ ಭಕ್ತರಾಗಬೇಕು ಅನ್ನೋದನ್ನು ಶ್ರೀಕೃಷ್ಣ ನಮ್ಮ ವಿವೇಚನೆಗೆ ಬಿಟ್ಟಿದ್ದಾನೆ. ಅವರಿಗೆ ಸಿಗುವ ಫಲ ಇಂಥದ್ದು ಅಂತವತ್ತು. ಕೃಷ್ಣ ಭಕ್ತರಿಗೆ, ನನ್ನ ಭಕ್ತರಿಗೆ ಸಿಗುವಂಥ ಫಲ ನನ್ನ ಬಳಿಗೆ ಅವರು ಬಂದಿರ್ತಾರೆ ಶಾಶ್ವತವಾಗಿ ಅಂತ ಶ್ರೀಕೃಷ್ಣ ಇಲ್ಲಿ ಸಂದೇಶವನ್ನು ಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ನನಗೂ ಇತರ ದೇವತೆಗಳಿಗಿರುವ ವ್ಯತ್ಯಾಸ ಏನು ಅಂತ ತೋರಿಸ್ತಾನೆ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಪದವಿಭಾಗ. ಅವ್ಯಕ್ತಂ ವ್ಯಕ್ತಿಂ ಆಪನ್ನಂ
ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಮ ಅವ್ಯಯಂ ಅನುತ್ತಮಂ. ಅಬುದ್ಧಯಃ ಅಜ್ಞಾನಿಗಳು, ಅನುತ್ತಮಂ ಅತಿಶ್ರೇಷ್ಠವಾದ, ಅಂದರೆ ಕೃಷ್ಣನಿಗಿಂತ ಉತ್ತಮರಾದವರು ಇಲ್ಲ. ಹೀಗೆ ಸರ್ವೋತ್ತಮನಾದವನು ಶ್ರೀಕೃಷ್ಣ. ಅಬುದ್ಧಯಃ ಅಲ್ಪಜ್ಞಾನಿಗಳು, ಮಾಂ ನನ್ನನ್ನು, ಅವ್ಯಕ್ತಂ ಅಂದರೆ ಅದುವರೆಗೆ ಅವನು ಅವ್ಯಕ್ತನಾಗಿದ್ದವ. ಅಂದರೆ ಅವ್ಯಕ್ತ ಅಂದರೆ ಒಂದು ಚೇತನಕ್ಕೆ ಭೌತಿಕ ಶರೀರ ಬಂದಾಗ ಆ ಚೇತನ ನಮಗೆ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಆ ಶರೀರ ಇಲ್ಲದೇ ಇದ್ದಾಗ ಅದು ಅವ್ಯಕ್ತ. ಹೀಗೆ ಅಲ್ಪಜ್ಞಾನಿಗಳು, ನನಗೆ ಶರೀರ ಮೊದಲು ಇರಲಿಲ್ಲ, ನಾನು ಕೃಷ್ಣನಾಗಿಯೋ ರಾಮನಾಗಿಯೋ ಅವತಾರ ಮಾಡಿದಾಗ ವ್ಯಕ್ತಿಮಾಪನ್ನಂ, ಮನುಷ್ಯರ ಥರ ಆ ದೇಹ ಸಂಬಂಧ ಮೊದಲು ದೇವರಿಗೆ ಇರಲಿಲ್ಲ, ದೇಹವನ್ನು ಪಡೆದ ರಾಮನಾಗಿ ಕೃಷ್ಣನಾಗಿ ನಮಗೆ ಕಾಣಿಸ್ತಾನೆ. ಈ ರೀತಿಯಾಗಿ ಅಬುದ್ಧಯಃ ಅಲ್ಪಜ್ಞಾನಿಗಳು ಮನ್ಯಂತೆ ತಿಳಿತಾರೆ. ಮಾಂ ನನ್ನನ್ನು, ಅವ್ಯಕ್ತಂ ಶರೀರ ಇಲ್ಲದೇ ಇರುವ ಮಾಂ ನನ್ನನ್ನು, ವ್ಯಕ್ತಿಮಾಪನ್ನಂ ರಾಮಕೃಷ್ಣಾದಿ ಭೌತಿಕ ಶರೀರವನ್ನು ಪಡೆದು ನಾನು ಕಾಣಸಿಕ್ಕಿದ್ದೇನೆ ಎಂಬುದಾಗಿ ಮನ್ಯಂತೆ ತಿಳಿತಾರೆ. ಯಾರು ತಿಳಿತಾರೆ? ಅಬುದ್ಧಯಃ. ದೇವರಿಗೆ ನಮ್ಮಂತೆ ಪಾಂಚಭೌತಿಕವಾದ ಜಡವಾದ ಶರೀರ ಯಾವತ್ತೂ ಇಲ್ಲ. ಅವನ ಶರೀರ ಅಂಗಾಂಗಗಳು ಚೈತನ್ಯಮಯವಾದದ್ದು. ಆದರೆ ಅಲ್ಪಜ್ಞಾನಿಗಳು ನಮ್ಮ ನಿಮ್ಮಂತೆ ಅವನಿಗೆ ಮೊದಲು ಶರೀರ ಇಲ್ಲ, ಕಾಣಿಸ್ತಾ ಇರಲಿಲ್ಲ, ಈಗ ರಾಮನ ಶರೀರ ಬಂತು, ಇವಾಗ ಕಾಣಿಸ್ತಾನೆ ಅಂತ ನಮ್ಮ ಥರ ಶರೀರ ಬರೋದು ಹೋಗೋದು ದೇವರಿಗೂ ಇದೆ ಅಂತ ಅಲ್ಪಜ್ಞಾನಿಗಳು ತಿಳಿತಾರೆ. ಅವರ ಅಲ್ಪಜ್ಞಾನಿಗಳು ಯಾಕೆ ಅಂದರೆ ಪರಂ ಭಾವಂ ಅಜಾನಂತಹ ಮಮ ಅವ್ಯಯಂ ಅನುತ್ತಮಂ. ಮಮ ನನ್ನ, ಅನುತ್ತಮಂ ಅತ್ಯಂತ ಶ್ರೇಷ್ಠವಾದ, ಅವ್ಯಯಂ ನಾಶರಹಿತವಾದ, ಪರಂ ಭಾವಂ ಶ್ರೇಷ್ಠವಾದ ಸ್ವರೂಪವನ್ನು ಗುಣವನ್ನು ಅಜಾನಂತಹ ತಿಳಿಯದೇ ಇದ್ದವರಾಗಿ, ಅಬುದ್ಧಯಃ ಬುದ್ಧಿಹೀನರಾಗಿ ಎಲ್ಲರಂತೆ ಶರೀರ ಇಲ್ಲದ ನಾನು ಶರೀರ ಪಡ್ಕೊಂಡು ಹುಟ್ಟಿದೆ ಅಂತ ತಪ್ಪು ತಿಳಿತಾರೆ. ಆದರೆ ನನ್ನ ಸ್ವಭಾವ, ನನ್ನ ಗುಣಧರ್ಮ ಅದು ಅತ್ಯಂತ ಉತ್ತಮವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು, ಅದಕ್ಕೆ ನಾಶ ಇಲ್ಲ. ಆದರೆ ನನ್ನನ್ನು ಆ ರೀತಿ ತಿಳಿಯದೆ ಉಳಿದ ಮನುಷ್ಯರಂತೆ ದೇವತೆಗಳಂತೆ ಶರೀರ ಇಲ್ಲದೇ ಇದ್ದವನು ಶರೀರ ಪಡೆದು ಹುಟ್ಟಿದ ಅಂತ ತಪ್ಪಾಗಿ ತಿಳಿತಾರೆ. ಹೀಗಾಗಿ ಅವರಿಗೆ ನಾನು ಫಲವನ್ನು ಕೊಟ್ಟರೂ ಅವರಿಗೆ ಇತರ ದೇವತೆಗಳ ಪ್ರಾಪ್ತಿಯಾಗ್ತದೆ ಹೊರತು ನನ್ನ ಪ್ರಾಪ್ತಿ ಆಗೋದಿಲ್ಲ. ಯಾಕೆ? ನನ್ನನ್ನು ಸರಿಯಾಗಿ ಅವರು ತಿಳಿದಿಲ್ಲ. ಮತ್ತೊಮ್ಮೆ ಶ್ಲೋಕ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಮ ಅವ್ಯಯಂ ಅನುತ್ತಮಂ. ಆಧುನಿಕ ಚಿಂತಕರನ್ನು ಇಲ್ಲಿ ಶ್ರೀಕೃಷ್ಣ ತೋರಿಸಿದ್ದಾನೆ. ರಾಮ ಒಬ್ಬ ಸಾಧಾರಣ ಮನುಷ್ಯ. ತನ್ನ ಗುಣದಿಂದ ಅವನು ದೈವೀ ಮಟ್ಟಕ್ಕೆ ಏರಿದ. ರಾಮಕೃಷ್ಣಾದಿಗಳು ಮನುಷ್ಯರೇ. ಹೀಗೆ ತಿಳಿಯುವವರನ್ನ ಶ್ರೀಕೃಷ್ಣ ಹೇಳಿದ್ದಾನೆ ಅಬುದ್ಧಯಃ. ನನ್ನ ಸ್ವರೂಪ ಅತ್ಯಂತ ಉತ್ತಮವಾದದ್ದು, ಆದರೆ ಅದನ್ನು ತಿಳಿಯದೆ ಅಲ್ಪ ಬುದ್ಧಿಗಳಾಗಿ ಎಲ್ಲರಂತೆ ನಾನು ಅಂತ ತಿಳಿತಾರೆ. ಇದು
ಕೆಲವು ಭಗವದ್ ಭಕ್ತರ ಸ್ವಭಾವ. ಇಂಥವರು ಎಂದೂ ನನ್ನ ಬಳಿಗೆ ಬರೋದಿಲ್ಲ. ಮುಂದಿನ ಶ್ಲೋಕ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನ ಅಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢಃ ಅಯಂ ನ ಅಭಿಜಾನಾತಿ ಲೋಕಃ ಮಾಂ ಅಜಂ ಅವ್ಯಯಂ. ಶ್ರೀಕೃಷ್ಣನನ್ನು ಪರಮದೇವ ಅಂತ ತಿಳಿಯುವರು ದುರ್ಲಭ ಅಂತ ಹೇಳಿದ. ಹಾಗಾದರೆ ನೀನು ಇರೋದು ಉತ್ತಮ ಮಟ್ಟದಲ್ಲಿದ್ದಿ, ಮನುಷ್ಯರಂತೆ ಅಂತ ಅಲ್ಪಜ್ಞರು ತಿಳಿತಾರೆ. ಇದರಿಂದ ನಿನಗೇನಾದರೂ ಬೇಸರ ಆಗುತ್ತೋ ಅಂತ. ನಿನ್ನ ವ್ಯಕ್ತಿತ್ವ ಬಹಳ ದೊಡ್ಡದು, ನಮ್ಮಂತೆ ಹುಟ್ಟಿ ಬರುವವನು ನೀನಲ್ಲ. ಆದರೆ ಜನ ಅದನ್ನು ತಿಳಿಯದೆ ನಿನ್ನನ್ನು ನಮ್ಮಂತೆ ಅಂತ ಅಂದ್ಕೊಳ್ತಾರೆ. ಇದರಿಂದ ನಿನಗೇನಾದರೂ ಬೇಸರ ಆಗುತ್ತೋ ಅಂತ ಶ್ರೀಕೃಷ್ಣನ ಹತ್ರ ಕೇಳಿದರೆ ಅವನಿಲ್ಲಿ ಉತ್ತರವನ್ನು ಹೇಳ್ತಾನೆ. ನಾಹಂ ಪ್ರಕಾಶ ಸರ್ವಸ್ಯ. ಸರ್ವಸ್ಯ ಅಂದರೆ ಎಲ್ರಿಗೂ, ಅಹಂ ನಾನು, ನ ಪ್ರಕಾಶ ನಾನು ತೋರೋದಿಲ್ಲ. ಎಲ್ಲರ ಕಣ್ಣಿಗೂ ನಾನು ದೇವದೇವನಾಗಿ ಕಾಣಿಸಿಕೊಳ್ಳೋದಿಲ್ಲ. ಆ ಯೋಗ್ಯತೆ ಇದ್ದಾಗ ಮಾತ್ರ ಅರ್ಜುನನಿಗೆ ತೋರಿದಂತೆ ನಾನು ವಿಶ್ವರೂಪವನ್ನು ತೋರಿಸಿ ಎಲ್ಲರಂತೆ ನಾನಲ್ಲ ಅಂತ ತೋರಿಸಿಕೊಡ್ತೇನೆ. ಆದ್ದರಿಂದ ಅಹಂ ನಾನು ಸರ್ವಸ್ಯ ನ ಪ್ರಕಾಶ, ಎಲ್ಲರಿಗೂ ಪ್ರಕಾಶಮಾನನಾಗಿರೋದಿಲ್ಲ. ಅರ್ಥಾತ್ ಎಲ್ಲರಿಗೂ ನನ್ನ ನಿಜಸ್ವರೂಪವನ್ನು ನಾನು ಬಿಚ್ಚಿ ಇಡೋದಿಲ್ಲ. ಇದರಿಂದ ಎಲ್ಲರೂ ನನ್ನನ್ನು ಸರಿಯಾಗಿ ತಿಳಿಯೋದಿಲ್ಲ. ನಿನಗೆ ಬೇಸರ ಇದೆಯೋ ಅಂದರೆ ಯೋಗಮಾಯಾ ಸಮಾವೃತಃ, ಅದು ಮಾಡಿದ್ದಾನೆ. ಅವರಿಗೆ ನನ್ನ ಸ್ವರೂಪವನ್ನು ತಿಳಿಯದಂತೆ ಮಾಡಿದ್ದು ನಾನೇ ನನ್ನ ಯೋಗಮಾಯೆಯಿಂದ. ಯೋಗಮಾಯೆ ಅಂದರೆ ದುರ್ಗಾದೇವಿ, ತಮೋಭಿಮಾನಿ ಲಕ್ಷ್ಮಿಯ ರೂಪ. ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಗೆ ಶ್ರೀ ಭೂ ದುರ್ಗಾ, ಆ ದುರ್ಗಾದೇವಿ ಈ ತಮೋಗುಣಕ್ಕೆ ಅಭಿಮಾನಿನಿ. ಹೀಗೆ ಯೋಗಮಾಯೆಯಿಂದ ಆವರಿಸಲ್ಪಟ್ಟವನಾಗಿ, ಅರ್ಥಾತ್ ದೇವರಿಗೂ ನಮಗೂ ಮಧ್ಯದಲ್ಲಿರುವ ಒಂದು ಪರದೆ, ಅದು ಯೋಗಮಾಯೆ. ದುರ್ಗಾದೇವಿ ನಮ್ಮ ಸ್ವರೂಪಕ್ಕೆ ಅಡ್ಡವಾಗಿ ನಿಂತು ಪರಮಾತ್ಮನ ನಿಜರೂಪವನ್ನು ತೋರದೇ ಇರುವಂತೆ ಮಾಡ್ತಾಳೆ. ಅಲ್ಲಿಗೆ ಆ ಯೋಗಮಾಯೆಯ ಮೂಲಕ ನನ್ನ ಸ್ವರೂಪ ಉಳಿದ ಸಾಮಾನ್ಯರಿಗೆ ಸರಿಯಾಗಿ ಗೊತ್ತಾಗದೇ ಇದ್ದಂತೆ ಮಾಡಿದವನು ನಾನೇ. ಅಲ್ಲಿಗೆ ನನ್ನನ್ನು ಸರಿಯಾಗಿ ತಿಳಿಯದೇ ಇರುವಂತೆ ಮಾಡಿದವನು ನಾನೇ ಅಂತಾದ ಮೇಲೆ ನನ್ನನ್ನು ತಿಳಿದಿಲ್ಲ ಮನುಷ್ಯ ಅಂತ ತಿಳಿದ್ರು ಅಂತ ನನಗೆ ಯಾಕೆ ಅವರ ಮೇಲೆ ಕೋಪ? ಅವರ ಯೋಗ್ಯತೆ ಅಷ್ಟು ಹೊರತು ನನಗೆ ಅದರಿಂದ ಬೇಸರ ಕೋಪತಾಪಗಳು ಇಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಯೋಗಮಾಯಾ ಸಮಾವೃತಃ ಅಯಂ ಮೂಢಃ ನ ಅಭಿಜಾನಾತಿ. ಈ ಮೂರ್ಖ ಜನ ನನ್ನನ್ನು ಸರಿಯಾಗಿ ತಿಳಿಯೋದಿಲ್ಲ. ರಾಮ ಅಂದರೆ ಏನು ಮಹಾ, ಕೃಷ್ಣ ಅಂದರೆ ಏನು ಮಹಾ, ನಮ್ಮಂತೆ ಇದ್ದವರು ಅವರು, ಅವರಿಗೂ ಕೂಡ ನಮ್ಮಂತೆ ಏಳು ಬೀಡುಗಳು ಇದೆ, ಆದರೆ ಅವನು ಗೆದ್ದ, ನಾವು ಸೋತುವು. ಈ ರೀತಿಯಾಗಿ ಮೂರ್ಖರಾಗಿ ಜನ ನನ್ನ ಸರಿಯಾದ ಸ್ವರೂಪವನ್ನು ನಾಭಿಜಾನಾತಿ. ಯಾರು? ಲೋಕಃ ಜನ. ಮಾಂ ಅಜಂ ಅವ್ಯಯಂ, ನನಗೆ ಉತ್ಪತ್ತಿಯೂ ಇಲ್ಲ ನಾಶವೂ ಇಲ್ಲ. ನನ್ನನ್ನು ಅನಾದಿಯಾದವನು, ಹುಟ್ಟಿಲ್ಲದವನು, ಅವ್ಯಯಂ ವ್ಯಯ ಇಲ್ಲದವನು, ನಾಶ ಇಲ್ಲದವನು ಎಂಬುದಾಗಿ ಮೂಢಃ ಅಯಂ ಲೋಕಃ ನ ಅಭಿಜಾನಾತಿ. ತಮ್ಮ ಥರನೇ ನಾನು ಹುಡ್ತೇನೆ ಸಾಯ್ತೇನೆ ಅಂತ ಅಂದ್ಕೊಳ್ತಾರೆ ಹೊರತು ನನಗೆ ಹುಟ್ಟೂ ಇಲ್ಲ ಸಾವೂ ಇಲ್ಲ ಅನ್ನೋದನ್ನು ನನ್ನ ಮಾಯೆಯಿಂದಲೇ ತಡೆಯಾದವರಾಗಿ ನನ್ನ ಸ್ವರೂಪವನ್ನು ಸರಿಯಾಗಿ ತಿಳಿಯೋದಿಲ್ಲ. ಇದು ಕೃಷ್ಣ ರಾಮರು ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳುವ ಜನಕ್ಕೆ ಶ್ರೀಕೃಷ್ಣ
ಇದು ನನ್ನಿಂದಲೇ ಆಗಿದ್ದು, ಅವನು ಮೂರ್ಖ ಅಂತ ತಿಳಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಪ್ರಾಯೋಜಕತ್ವವನ್ನು ಶ್ರೀಯುತ ವೆಂಕಟೇಶ ಕುಲಕರ್ಣಿ ಇವರ ಸ್ಮರಣಾರ್ಥವಾಗಿ ವೈಜಯಂತಿ ಕುಲಕರ್ಣಿ ಕುಟುಂಬದವರು ನಡೆಸಿಕೊಟ್ಟಿದ್ದಾರೆ. ಭಗವಂತ ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ.